ಬಿಗ್ ಫೈಟ್ ವಿಶೇಷ ನನ್ನ ರಮಾಕಾಂತ್. ಸರ್ಕಾರಕ್ಕೆ 1000 ದಿನ ತುಂಬಿರತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕರಿಗೆ ಈ ಭೂ ಗ್ಯಾರಂಟಿ ಕೊಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಭೂ ಗ್ಯಾರಂಟಿ ಹಿಂದೆ 1,10,000 ಕುಟುಂಬಗಳಿಗೆ ಹಿಂದೆ ಕೊಟ್ಟಿತ್ತು. ಇವತ್ತು ಕೂಡ 1,10,000 ಕುಟುಂಬಗಳಿಗೆ ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಒಟ್ಟಾರೆಯಾಗಿ ಹತ್ತಿರ ಒಂದು 2.5 ವರ್ಷಗಳ ಅವಧಿಯಲ್ಲಿಂದ ಚೆಕ್ ಮಾಡ್ಕೊಂಡ್ಬಿಟ್ರು ಕೂಡ 2,20,000 ಕುಟುಂಬಗಳಿಗೆ ನಾವು ಭೂಮಿ ಕೊಟ್ಟಿದ್ದೀವಿ. ಆ ಮೂಲಕವಾಗಿ ಭೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ತನ್ನ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸಿಕ್ಕಿಸಿಕೊಳ್ತಾ ಇದೆ, ಕಂದಾಯ ಇಲಾಖೆಯ ಸಾಧನೆಯ ಮೂಲಕವಾಗಿ ಅಂಥೇಳಿ. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಏನಾದರೂ ಮಾತಾಡೋದಿದ್ದರೆ, ಈ ಥರ ಜನಗಳಿಗೆ ಭೂಮಿ ಕೊಟ್ಟುಬಿಟ್ಟೋ ಮನೆ ಕೊಟ್ಟುಬಿಟ್ಟೋ ಅವರ ಅವಧಿಯಲ್ಲಿ ಅಶೋಕ್ ಅವರು ಮಾತಾಡಬೇಕಾಗಿತ್ತು. ವಿಜೇಂದ್ರ ಏನಾದರೂ ಮಾತಾಡೋದಿದ್ದರೆ ಈ ಥರ ಭೂಮಿಯನ್ನು ನಮ್ಮ ಯೋಜನೆ ಈ ಥರದನ್ನು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಮಾತಾಡಬೇಕಾಗಿತ್ತು ಅಂಥೇಳಿ ಇದೇ ಸಾಧನಾ ಸಮಾವೇಶ ಅರ್ಥಾತ್ ಭೂ ಗ್ಯಾರಂಟಿ ಸಮಾವೇಶದಲ್ಲಿ DK ಶಿವಕುಮಾರ್ ಒಂದು ಕಡೆ ಮಾತಾಡ್ತಾರೆ, ಸಿದ್ದರಾಮಯ್ಯನವರು ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ಅಜ್ಜಯ್ಯನಗುಡಿ ಪ್ರದೇಶದಲ್ಲಿ ಸಾಧನಾ ಸಮಾವೇಶ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ನಡೀತಾ ಇರೋದು. ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವರು ಮಾಡಿಕೊಂಡಿದ್ದಾರೆ. 600 ಭರವಸೆ ಕೊಟ್ಟಿದ್ವಿ, 592 ಈಡೇರಿಸಿದ್ದೇವೆ. 600 ಭರವಸೆ ನಾವು ಕೊಟ್ಟಿದ್ದು 592 ಈಡೇರಿಸ್ಬಿಟ್ಟಿದ್ದೀವಿ. ದಲಿತರಿಗೆ, ಹಿಂದುಳಿದವರಿಗೆ ಆರ್ಥಿಕ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. BJP ಅವರು ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾ ಇದ್ದಾರೆ, ಹೊಟ್ಟೆ ಉರಿಯೋರಿಗೆ ತುಂಬ ಅವ್ರಿಗೆ ಹೊಟ್ಟೆಯಲ್ಲಿ ಸಂಕಟ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಒಂದು ಕಡೆ ಮಾತಾಡಿದ್ದಾರೆ. ಇಷ್ಟೇ ಅಲ್ಲದೆ ಅಟ್ ದ ಸೇಮ್ ಟೈಮ್ 1000 ದಿನಗಳು ಸರ್ಕಾರಕ್ಕೆ ತುಂಬಿರುವ ಹೊತ್ತಲ್ಲೇ BJP ಅವರು ಸರಣಿ ಪೋಸ್ಟ್ಗಳನ್ನು ತಯಾರಿಸ್ಕೊಂಡಿದ್ದಾರೆ. ಇದು BJP ಅವರ ಪೋಸ್ಟ್ಗಳನ್ನ ಚೆಕ್ ಮಾಡ್ಕೊಂಬಿಟ್ಟಾಗ 1000 ದಿನ 1000 ಸಮಸ್ಯೆ, ಅದರಲ್ಲಿ ಏನೇನೋ ಬರೆದಿದ್ದಾರೆ. ಇಲ್ಲಿ ಹಗರಣ, ತುಷ್ಟೀಕರಣ, ಮಹಿಳಾ ದೌರ್ಜನ್ಯ, ಬೆಲೆ ಏರಿಕೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು, ಭ್ರಷ್ಟಾಚಾರ, ದಲಿತರ ವಿರೋಧಿ ಇವರು. ಇದು BJPಯ ಪೋಸ್ಟರ್ ನಂಬರ್ 1. ಪೋಸ್ಟರ್ ನಂಬರ್ 2 ಬೇರೆ ಥರದಿದೆ. ಅಬಕಾರಿ ಇಲಾಖೆ 2,500 ಕೋಟಿ ಹಗರಣ ಮಾಡಿದ್ದಾರೆ, ಇವರು ಲೂಟಿ ಮಾಡಿಬಿಟ್ಟಿದ್ದಾರೆ. ಸಾಲು ಡ್ರಗ್ಸ್ ಫ್ಯಾಕ್ಟ್ರಿಗಳು ರೆಡಿ ಆಗ್ತಾ ಇವೆ. ಇಲ್ಲಿ ಬರ ಪರಿಹಾರ ವಿಳಂಬ, ಬೆಲೆ ಏರಿಕೆ, ಕಾನೂನು ಸುವ್ಯವಸ್ಥೆ ವೈಫಲ್ಯ ಇನ್ನೂ ಮುಂದುವರೆದಿದೆ. 1000 ದಿನ ಇಷ್ಟು ಮಾತ್ರ ಮಾಡಿದ್ದಾರೆ, ಇನ್ನೂ ಕೂಡ ಮುಂದುವರಿಯುತ್ತೆ. ಪೋಸ್ಟರ್ ನಂಬರ್ 3 ಇಲ್ಲಿ ಬಂದಾಗಲೂ ಅಷ್ಟೇ ನಿಮಗೆ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗುತ್ತೆ. 1000 ದಿನ ಸಾಧನೆ ಶೂನ್ಯ ಅಂಥೇಳಿ ಸಿದ್ದರಾಮಯ್ಯನವ್ರ ಫೋಟೋ ಹಾಕಿ BJP ಅವರು ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ BJP ಕರ್ನಾಟಕ ಅವ್ರು ಪೋಸ್ಟ್ ಮಾಡಿರೋದು 1000 ದಿನ ಪೂರೈಸಿ ಸಂಭ್ರಮಿಸ್ತಾ ಇದೆ ಇದು, ಆದರೆ 1000 ದಿನದಲ್ಲಿ ತನ್ನ ಸಾಧನೆ ಶೂನ್ಯ ಎಂಬುದನ್ನು ಕಾಂಗ್ರೆಸ್ ಮರೆತು ಬಿಟ್ಟಿದೆ ಅಂತ ಒಂದು ಪೋಸ್ಟನ್ನು ಮಾಡಿದ್ದಾರೆ ಇವರು. ಇದರಾಚೆಗೆ 1000 ದಿನ ಪೂರೈಸಿದ ಸರ್ಕಾರಕ್ಕೆ 1000 ದಿನಗಳು ನಮ್ಮ ಸಾಧನೆ ಜನರ ಬಾಯಲ್ಲೇ ಐತೆ ಅಲ್ವಾ DK ಅಂತ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಒಂದು ಕಾರ್ಟೂನ್ ಕೂಡ ಇವರು ಮಾಡಿದ್ದಾರೆ. ಕಾರ್ಟೂನ್ ವಿಚಾರದಲ್ಲಿ ಇದೇ ಕಾಂಗ್ರೆಸ್ನವರು ಕೂಡ ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಕಾರ್ಟೂನು, PCM ಅವರೇನು ಪೋಸ್ಟ್ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿಬಿಟ್ಟಿದ್ರು. ಇದರಾಚೆಗೆ 1000 ದಿನಗಳಲ್ಲಿ ಸರ್ಕಾರ ಸಾಧನೆ ಮಾಡಿದ್ಯಾ, ಗ್ಯಾರಂಟಿನೇ ಸಾಧನೆನ, ಗ್ಯಾರಂಟಿ ಆಚೆಗೂ ಸಾಧನೆಗಳಾಗಿದೆಯಾ ಇಲ್ವಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಅವರು ತಮಗೆ ಒಂದು ಡಿಬೇಟ್ಗೆ. ಗೋವಿಂದರಾಜು ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ಗೋವಿಂದರಾಜು ಅವರೇ. ನಟರಾಜ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ಈ ಒಂದು ಡಿಬೇಟ್. ನಮಸ್ತೆ ನಟರಾಜ್ ಗೌಡ್ರೆ. 1000 ದಿನ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಿ, ಈ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀರಿ. 600 ಭರವಸೆ ಕೊಟ್ಬಿಟ್ಟಿದ್ವಿ, 592 ಈಡೇರಿಸ್ಬಿಟ್ಟಿದ್ದೀವಿ ಅಂತ. ಇಲ್ಲ ಅಲ್ಲಿಗೆ ಇನ್ನು ಎರಡು ಅಲ್ಲ ಸ್ವಲ್ಪ ಲೋಪ ಇರ್ಬೋದು. ಯಾಕಂದ್ರೆ ನಾವು 600 ಭರವಸೆ ಇತ್ತು, ಅದ್ರಲ್ಲಿ ನಮ್ಗೆ ಗೊತ್ತಿರತಕ್ಕಂಥ ಪ್ರಕಾರ 55% ಈಡೇರಿಸ್ತೀವಿ, 45% ಬ್ಯಾಲೆನ್ಸ್ ಇದೆ. ಇನ್ನು 2 ವರ್ಷಗಳಲ್ಲಿ ಅದನ್ನ ಈಡೇರಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಕೆಲವು ದಿನಗಳ ಮುಂಚೆ ಹೇಳಿದ್ರು. ನನ್ನ ಪ್ರಕಾರ 260, 270 ಭರವಸೆ ಅಥವಾ 320, 330 ಭರವಸೆಗಳನ್ನ ಈಡೇರಿಸಿದ್ದೀವಿ. ಅದರೊಳಗೆ ಪಂಚ ಗ್ಯಾರಂಟಿನೂ ಸೇರ್ತದೆ. ಈಗ ಭೂ ಭಾಗ್ಯ ಇದೇನಿದಲ್ಲ ಇದು ಕೂಡ ಸೇರುತ್ತೆ, ಅದರೊಳಗೆ ಭೂ ಗ್ಯಾರಂಟಿ ಕೂಡ ಸೇರುತ್ತೆ. ನೋಡಿ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ವಾಸಿಸುವನೇ ಮನೆ ಒಡೆಯ, ಯಾವ್ಯಾವ ತಾಂಡಗಳಿದ್ದವು, ಹಟ್ಟಿಗಳಿದ್ದವು, ಗೊಲ್ಲರ ಹಟ್ಟಿ, ಅಕ್ಕಿಪಿಕ್ರು, ಅಲೆಮಾರಿ ಜನಾಂಗ, ಈ ಥರದ್ದೆಲ್ಲ ಯಾವ್ಯಾವ ಕಂದಾಯ ಗ್ರಾಮಗಳಾಗಿರಲಿಲ್ಲ ಅವ್ರಿಗೆಲ್ಲ ಒಂದು ಕಂದಾಯ ಗ್ರಾಮವಾಗಿ ಅದನ್ನು ಪರಿವರ್ತನೆ ಮಾಡಿ 50,000 ಹಕ್ಕುಪತ್ರಗಳನ್ನ ಮೊದಲ ಬಾರಿ ಕೊಟ್ಟಿದ್ರು 2017ರಲ್ಲಿ, ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಾಗ. ಈಗ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದ ಮೇಲೆ ಕಳೆದ ವರ್ಷ 1,11,111 ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ರು. ಅದು ಯಾಕಂದ್ರೆ ಮುಂಬೈ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದರ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ಜನಗಳು ಅತ್ಯಂತ ಹಿಂದುಳಿದ ಜನ. ಅಲ್ಲಿ ಅತ್ಯಂತ ನೀವು ಎಷ್ಟೇ ಕೊಟ್ಕೊಂಡು ಬಂದರೂ ಕೂಡ, ನಾವು 371J ತೆಗೆದುಕೊಂಡು ಬಂದರೂ ಕೂಡ ಅಲ್ಲಿ
ಬಹಳಷ್ಟು ಜನ ಈ ತರ ಇನ್ನೂ ನಿರ್ಗತಿಕರಿದ್ರು, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಸರ್ಕಾರ ಅದನ್ನು ಮುಂದುವರಿಸಿ ಆಲ್ರೆಡಿ ವಾಸ ಮಾಡ್ತಿದ್ದ ಮನೆಗಳು ನೀವು ಪತ್ರ ಕೊಟ್ಟಿರೋದ, ಇವಾಗ ನಿಮ್ಗೆ ಒಂದು ಪತ್ರ ಆಯ್ತು, ಈ ಜಾಗ ನಿಮ್ದೇ ಆಯ್ತು ಅಂತ ಅಂದ್ರೆ ಅವ್ರು ಏನಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಜಾಗದಲ್ಲಿ, ಗೋಮಾಳದಲ್ಲಿ, ಗುಂಡುತೋಪಲ್ಲಿ, ಬಗುರುಕುಂ ಲ್ಯಾಂಡ್ ಅಲ್ಲಿ, ಖರಾಬ್ ಜಾಗಗಳಲ್ಲಿ, ಎಲ್ಲೂ ನೀರು ವಿದ್ಯುತ್ ಇಲ್ಲದ ಜಾಗಗಳಲ್ಲಿ ಶೆಡ್ಗಳನ್ನ ಹಾಕೊಂಡು ವಾಸ ಮಾಡ್ತಾರೆ. ಇವಾಗ ಕಂದಾಯ ಗ್ರಾಮವಾಗಿ ಅದನ್ನ ಪರಿವರ್ತನೆ ಮಾಡಿ ಅವ್ರಿಗೆಲ್ಲ ಹಕ್ಕು ಪತ್ರಗಳನ್ನ ಕೊಟ್ಟು ಈಗ ಅವ್ರ ಮಾಲೀಕರು, ಅದಕ್ಕೆ ಮುಂಚೆ ಮಾಲೀಕರಲ್ಲ, ಸರ್ಕಾರ ಮಾಲೀಕ. ಕಂದಾಯ ಕಟ್ಟಿ ಅಂತೀರಿ ಇವಾಗ ನೀವು? ಕಂದಾಯ ಕಟ್ಟದಲ್ಲ, ಅವ್ರಿಗೆ ಒಳ್ಳೆ ಕಥೆ. ಕಂದಾಯ ಗ್ರಾಮ ಅಂದ್ರೆ ಕಂದಾಯ ಕಟ್ಟಬೇಕು, ಅವ್ರು ಗುಡಿಸ್ಲಿಗೋ ಜೋಬ್ಲಿಗೋ ನೆಲಕ್ಕೋ ಬಿಟ್ಬಿಡ್ತೀರಾ ನೀವು? ಕಂದಾಯ ಗ್ರಾಮ ಅಂದ್ರೆ ಅವ್ರಿಗೆ ನೀರು, ಒಳಚರಂಡಿ, ವಿದ್ಯುತ್ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿರುತ್ತೆ. ಅದನ್ನ ಕಂದಾಯ ಗ್ರಾಮ ಅಂತ ಹೇಳಿ ಪರಿವರ್ತನೆ ಮಾಡೋದು. ಸೊ ಅವ್ರಿಗೆ ಪರಿವರ್ತನೆ ಮಾಡಿ ಈಗ ಅವ್ರಿಗೆ ಮನೆ ಕಟ್ಟಲಿಕ್ಕೂ ಕೂಡ ಅವಕಾಶಗಳು ಮಾಡ್ಕೊಡ್ತಾರೆ. ಒಂದು ಜಮೀನಿನ ಒಡೆತನ ಬಂದ ಮೇಲೆ ಇನ್ನು ಸರ್ಕಾರ ವಿವಿಧ ಯೋಜನೆಗಳಲ್ಲಿ ವಾರ್ಷಿಕವಾಗಿ ಅವ್ರಿಗೇನು ವಸತಿ ಯೋಜನೆಗಳಿಂದ ಏನು 3 ಲಕ್ಷ 3.5 ಲಕ್ಷ ಕೊಟ್ಬಿಟ್ಟು ಹಳ್ಳಿಗಳಲ್ಲಿ ಚಿಕ್ಕದಾಗಿ ಏನು ಮನೆ ಕಟ್ಟಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಅದರದೆಲ್ಲ 2 ಲಕ್ಷ ಕೇಳ್ತಾರೆ ಗೌಡ್ರೆ, ಚದರ ಮನೆ ಕಟ್ಟಕ್ಕೆ ವಾಸ್ತವ ಇದು ಅಥವಾ 2 ಲಕ್ಷ ಕೇಳ್ತಾರೆ, ಮಿನಿಮಮ್ 2 ಲಕ್ಷ ಅಂತ ಕೇಳ್ತಾರೆ. ನಿಜ, ನಾವು ನೀವು ಹೇಳ್ತೀವಿ ನಿಜ, ನೀವು ಹೇಳ್ತಾರ ಮಾತು ನಿಜ. ಇವಾಗ ಈಗ ಹೆಚ್ಚಿಗೆ ಬೆಲೆ ಹೆಚ್ಚಿಗೆ ಆಗಿದೆ. ಮುಂಚೆ ಇವ್ರು ಹೇಳ್ದಂಗೆ ಸ್ನೇಹಿತರು ಹೇಳ್ತಾ ಇದ್ದಂಗೆ 1.25 ಲಕ್ಷ ಮಾತ್ರ ಕೊಡ್ತಾರೆ, 1.25 ಲಕ್ಷ, ಈಗ 3.5 ಲಕ್ಷ ಕೊಡ್ತಾರೆ. ಸಿ ಏನಂದ್ರೆ ಸರ್ಕಾರ ನಿರಂತರವಾಗಿ ಈ ರೀತಿ ಜನಪರವಾಗಿ ಯೋಜನೆಗಳು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ದೇಶಕ್ಕೆ ಕರ್ನಾಟಕ ಒಂದು ಮಾದರಿಯಾಗಿದೆ. ಇದಲ್ಲೂ ಸೇರಿ ಈ ಭೂ ಗ್ಯಾರಂಟಿ ಕೊಡೋ ಗ್ಯಾರಂಟಿಗಳಲ್ಲೂ ನೀವು ಸರಿಯಾಗಿ ಮಾಡಲಿಲ್ಲ. ಗ್ಯಾರಂಟಿ ಹೇಳಿದ್ದು ಅಂತ ಅದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ, ಗ್ಯಾರಂಟಿನೂ ಸರಿಯಾಗಿ ಮಾಡ್ತಾ ಇಲ್ಲ ಇವರು. ಮತ್ತೆ ಏನಕ್ಕೆ ಈ ಬಿರುದು ಬಾವಲಿಗಳು ಕೊಟ್ಕೊಂಡು ತಿರುಗಾಡ್ತಾವ್ರೆ ಇವರು ಅಂತ ವಿಜೇಂದ್ರ ಕೇಳ್ತಿರೋದು. ಇಲ್ಲ, ವಿಜೇಂದ್ರ ಅವ್ರು ಹೇಳಿ ನೋಡಿ, ನಾನು ನಿಮ್ಗೆ ಏನು ಹೇಳ್ಬೋದು ಅಂದ್ರೆ, ನಾವು ಆರೋಗ್ಯ ಗ್ಯಾರಂಟಿ 60 ಲಕ್ಷ ಕುಟುಂಬಗಳ ಮನೆಗಳಿಗೆ ನೇರವಾಗಿ ವೈದ್ಯರು ಮನೆಗೆ ಹೋಗಿ ಅಲ್ಲೇ ಪರೀಕ್ಷೆ ಮಾಡಿ ಸುಮಾರು 18 ಲಕ್ಷ ಮಕ್ಕಳಿಗೆ, ಮಹಿಳೆಯರಿಗೆ ವಿಟಮಿನ್ ಕ್ಯಾಪ್ಸ್ಗಳನ್ನ ಕೊಟ್ಟು ಅವರ ಪೌಷ್ಟಿಕಾಂಶ ಮತ್ತೆ ಏನು ರಕ್ತಹೀನತೆಯಿಂದ ಬಳತಾರೆ, ಅನಿಮಿಯಿಂದ ಬಳತಾ ಇರೋರಿಗೆ ಅದು ಮಾಡಿದ್ರಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವಾಗಲೂ ಆಗಿರಲಿಲ್ಲ. ಅಂದ್ರೆ ಮನೆಗೆ ಆರೋಗ್ಯ ಗ್ಯಾರಂಟಿ ಎಲ್ಲ ಸರ್ಕಾರಗಳು ಮಾಡಿವೆಲ್ಲ. ಮಡಿಲು ಕಿಟ್, ತಾಯಿ ಕಿಟ್, ತಾಯಿ ಕಾರ್ಡು ಇವೇನ ಇಲ್ಲ ಅಂತ ಇಲ್ಲಿ ಇರ್ಲಿಲ್ವಾ? ಇದು ಬಿಜೆಪಿ ಕಾಲದಲ್ಲಿ, ಜೆಡಿಎಸ್ ಕಾಲದಲ್ಲಿ ಇರ್ಲಿಲ್ವಾ? ಇದು ಎಕ್ಸ್ಕ್ಲೂಸಿವ್ ಮುಂಚೆಯಿಂದನೂ ಇತ್ತು. ನಾವು ಅದನ್ನು ಯಾವ ಪ್ರಿಯಾರಿಟಿ ಮೇಲೆ ತಗೊಂಡು, ಪ್ರಾಮುಖ್ಯತೆ ತಗೊಂಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನು ಮಾಡ್ತಾ ಇದೀವಿ, ಎಷ್ಟು ದೊಡ್ಡ ಮಟ್ಟದ ಬೆನಿಫಿಷರಿಗಳನ್ನ ಅದನ್ನ ಇನ್ವಾಲ್ವ್ ಮಾಡ್ಕೊಂಡಿದೀವಿ, ಅದು ಬಹಳ ಮುಖ್ಯ. ಇಡೀ ದೇಶದಲ್ಲಿ 18% ಮಹಿಳೆಯರು, ಗರ್ಭಿಣಿಯರು ರಕ್ತಹೀನತೆಯಿಂದ ಬಾಳ್ತಿದ್ದಾರೆ. 32% ಗರ್ಭಿಣಿಯರು, ಮಹಿಳೆಯರು, ಯುವತಿಯರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಇದು ದೇಶದ ಅಂಕಿಅಂಶ, ಸ್ಟಾಟಿಸ್ಟಿಕ್ಸ್. ಸೊ ಅದನ್ನ ಕರ್ನಾಟಕದ ಮಟ್ಟಿಗೆ ತೆಗೆದುಕೊಂಡು ಬಂದ್ರೆ ಅದನ್ನ ಇಲ್ದಂಗ್ ಮಾಡಬೇಕು, ಅದು ಸರ್ಕಾರದ ಉದ್ದೇಶ. ಹಸಿವು ಮುಕ್ತ ರಾಜ್ಯ ಅಂತ ಹೆಂಗೆ 2013 ರಿಂದ 2018 ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು, ಅದೇ ರೀತಿ ಈಗಲೂ ಕೂಡ ಎಲ್ಲರಿಗೂ ಆರೋಗ್ಯ ಇರಬೇಕು, ಎಲ್ಲರಿಗೂ ಶಿಕ್ಷಣ ಇರಬೇಕು. ಶಿಕ್ಷಣಕ್ಕೋಸ್ಕರ 33,000 ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಂಡು ಇವತ್ತು ಮುಂದುವರಿಸ್ತಾ ಇದೀವಲ್ಲ. ಬಿಜೆಪಿಯವರು ಯಾರೇನೇ ಹೇಳಿ ಯಾಕಂದ್ರೆ ತೋರ್ಸೋದು ಮಾತ್ರ ಯಾವುದು, ಎಲ್ಲೋ ಅಲ್ಲೊಂದ್ ಕಡೆ ಪಾಟೋಲ್ ಇತ್ತಂತೆ, ಎಲ್ಲೋ ಇಲ್ಲೊಂದ್ ಕಡೆ ಏನೋ ಕೆಲಸ ಮಾಡಿಲ್ವಂತೆ, ಯಾರೋ ಮಂತ್ರಿ ಊರಿಗೆ ಹೋಗಿಲ್ವ. ಇದೆಲ್ಲ ಅಭಿವೃದ್ಧಿ ಅನ್ನೋದು ಸರ್ವಾಂಗೀಣ ಅಭಿವೃದ್ಧಿ. 33 ಜನ ಮಂತ್ರಿಗಳು ಅವ್ರವ್ರ ಇಲಾಖೆಯಲ್ಲಿ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಇದೆಯಲ್ಲ, ಅದು ಕೂಲಂಕುಷವಾಗಿ ಮಾತಾಡ್ಲಿಕ್ಕೆ ಸರಿಯಾದ ಸಮಯ ಇದು. 1000 ದಿನಗಳು, 1000 ಅಭಿವೃದ್ಧಿ ಕಾರ್ಯಕ್ರಮಗಳು, ಕರ್ನಾಟಕ ಮಾದರಿಯನ್ನ ಇಡೀ ದೇಶದಲ್ಲಿ ಎಲ್ಲಾ ಸರ್ಕಾರಗಳು ಅನುಕರಣೆ ಮಾಡಿ ಯಾರು ಭೂರಹಿತರಿದ್ದಾರೆ ಅವ್ರಿಗೆ ಭೂ ಗ್ಯಾರಂಟಿಯನ್ನ ಕೊಡಬೇಕಾದಂಥದ್ದು